ಒಂದು ಕಡೆ ಇಡಿ ದಾಳಿ ಬಳ್ಳಾರಿ ಭಾಗದ ಕಾಂಗ್ರೆಸ್ ಶಾಸಕರನ್ನ ಸಂಸದರನ್ನ ಕಕ್ಕಾಬಿಕ್ಕಿ ಹಾಕ್ಸ್ಬಿಟ್ಟಿದೆ. ಇವತ್ತು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೋ ಮಾಡಿರಲ್ವೋ ನಮಗೆ ಗೊತ್ತಿಲ್ಲ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ಯಾವತ್ತಿಗೆ ವಿಚಾರಣೆಯನ್ನು ಫೇಸ್ ಮಾಡಿದ್ರು, ಅದಾದ ಮೇಲಿಂದ ಬಳ್ಳಾರಿ ರಾಜಕಾರಣದಲ್ಲಿ ಸಾಕಷ್ಟು ವಿಷಯಗಳು ಆ ಕಡೆ ಈ ಕಡೆ ಆಗ್ತಾ ಇತ್ತು. ಇದರ ನಡುವೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಕೂಡ ಸಾಕಷ್ಟು ವೈಮನಸ್ಸುಗಳು ಬಂತು, ಬೇಸರ ವ್ಯಕ್ತಪಡಿಸುತ್ತಾ ಇದ್ದರು. ಬಳ್ಳಾರಿ ಉಪಚುನಾವಣಾ ಸೋಲಿಗೆ ರಾಮುಲು ಕಾರಣ, ಹಾಗೆ ಹೀಗೆ ಅಂತ ವಿಷಯ ಬಂತು. ಜನಾರ್ದನ್ ರೆಡ್ಡಿ ನೇರವಾಗಿ ರಾಮುಲು ಅವರ ಮೇಲೆ ಆರೋಪ ಮಾಡಿದ್ದಾರೆ ಅಂತ ಬಂತು. ರಾಮುಲು ಇಲ್ಲ ನನ್ನ ಕೈಲಾದ ಶ್ರಮವನ್ನು ನಾನು ಹಾಕಿದ್ದೀನಿ, ಪಕ್ಷದ ಸೋಲಿಗೂ ನನಗೂ ಅಂತ ಸಂಬಂಧ ಇಲ್ಲ, ಸೋಲು ಎಲ್ಲ ಕಡೆ ಆಗಿದೆ, ನನಗೂ ಆಯ್ತು ಅಷ್ಟೇ ಅಂತ ಬಂತು. ಇದರ ನಡುವೆ ಗಣಿ ಕೇಸ್ಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಜೈಲಿಗೂ ಕೂಡ ಹೋದರು. ಈ ಕಡೆ ಜನಾರ್ದನ್ ರೆಡ್ಡಿ ಅವರಿಗೆ ರಿಲೀಫ್ ಸಿಗ್ತಾ ಇದೆ ತೆಲಂಗಾಣದ ಹೈಕೋರ್ಟ್ನ ಕಡೆಯಿಂದ. ಅವರ ಒಂದು ಏನವರಿಗೆ ಶಿಕ್ಷೆಯ ಆದೇಶ ಆಗಿತ್ತೋ ಆ ಶಿಕ್ಷೆ ಆದೇಶಕ್ಕೆ ಸ್ಟೇ ಕೊಡ್ತು ಕೋರ್ಟ್, ಜೊತೆಗೆ ಒಂದಷ್ಟು ಷರತ್ತುಗಳನ್ನು ಮಾಮೂಲಿ ಹಾಕೇ ಇದೆ. ಈ ಕಡೆ ಅವರು ಬಿಡುಗಡೆ ಆಗುವುದಕ್ಕೂ, ನಿನ್ನೆ ಆ ಒಂದು ಆದೇಶ ಬಂದು ಅವ್ರು ಬಿಡುಗಡೆಯಾಗುವುದಕ್ಕೂ, ಈ ಕಡೆ ಇದೇ ಬಳ್ಳಾರಿ ಭಾಗದ ಕಾಂಗ್ರೆಸ್ನ ಶಾಸಕರು ಸಂಸದರ ಮನೆಗಳು ಸ್ಥಳಗಳಿಗೆ ಸಂಬಂಧಪಟ್ಟಂಥ ಕಡೆ ದಾಳಿಯಾಗೂ ಒಂದೇ ಆಯಿತು. ಹಾಗಾದರೆ ಬಳ್ಳಾರಿ ರಾಜಕಾರಣ ಇನ್ಮೇಲಿಂದ ಹೊಸ ತಿರುವನ್ನು ಪಡೆದುಕೊಳ್ಳಬಲ್ಲದ? ಇದು ಒಂದು ಭಾಗ. ಆದರೆ ಇಡಿ ಮತ್ತೆ ರೇಡ್ ಮಾಡ್ತಾರೆ. ಇಡಿ ಅವರಿಗೆ ಕಾಂಗ್ರೆಸ್ನವ್ರು ಬಿಟ್ಟು ಇನ್ಯಾರೂ ಕಾಣಿಸೋದೇ ಇಲ್ಲ. ಇವ್ರಿಗೆ ಇದೇ ಕೆಲಸ ಆಗಿಬಿಟ್ಟಿದೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾರನ್ನೂ ಬಿಡಲ್ಲ. ವಾಲ್ಮೀಕಿ ನಿಗಮದ ಹಗರಣ ಹಾಗಾದರೆ ನಡೆದೇ ಇಲ್ವಾ? ಈ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಏನೇನಾಗಿತ್ತು ನೋಡಿ. ವಾಲ್ಮೀಕಿ ನಿಗಮಕ್ಕೆ ಸೇರಿದಂಥ 94 ಕೋಟಿ ರೂಪಾಯಿ ಹಣ ದುರ್ಬಳಕೆ ಆಗಿತ್ತು ಅಂತ ಆರೋಪ. ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಪಿ ಆತ್ಮಹತ್ಯೆನೇ ಮಾಡ್ಕೊಳ್ತಾರೆ. ಹಣ ದುರ್ಬಳಕೆಯ ಬಗ್ಗೆ ಉಲ್ಲೇಖಿಸಲಾಗಿದ್ದಂಥ ಡೆತ್ ನೋಟ್ ಕೂಡ ಪತ್ತೆಯಾಗುತ್ತೆ. 187 ಕೋಟಿಯಲ್ಲಿ 84 ಕೋಟಿ ರೂಪಾಯಿಗಳಷ್ಟು ದುರ್ಬಳಕೆಯ ಬಗ್ಗೆ ಆರೋಪ ಕೇಳಿಬರುತ್ತೆ. ಪ್ರಕರಣದಲ್ಲಿ 12 ಆರೋಪಿಗಳನ್ನು ತನಿಖಾ ತಂಡ ಅರೆಸ್ಟ್ ಮಾಡಿರುತ್ತೆ. ಬರೋಬ್ಬರಿ 109 ಸಾಕ್ಷಿಗಳನ್ನು ಕಲೆ ಹಾಕಿತ್ತು CID. ಇನ್ನು ಹಣ ವಶಪಡಿಸ್ಕೊಂಡಿದ್ದೆ ಎಷ್ಟಪ್ಪ? ಹಗರಣ ಆಗಿದ್ದೊಂದು ಭಾಗ ಆದರೆ ಹಣ ಸಿಗಬೇಕಲ್ಲ. 35 ಕೋಟಿ 31 ಲಕ್ಷ ಸತ್ಯನಾರಾಯಣ ವರ್ಮಾ ಅವರ ಕಡೆಯಿಂದ, ಪದ್ಮನಾಭ 33 ಕೋಟಿ 62 ಲಕ್ಷ ವಶಕ್ಕೆ ಪಡ್ಕೊಂಡಿದ್ದು, JK ಜಗದೀಶ್ 15 ಕೋಟಿ 59 ಲಕ್ಷ ಹಣ ಚಿನ್ನಾಭರಣ ವಶಪಡಿಸಿಕೊಂಡ್ರು. ಚಂದ್ರಮೋಹನ್ 43 ಕೋಟಿ 50 ಲಕ್ಷ ಚಿನ್ನಾಭರಣ, ನಾಗೇಶ್ವರ ರಾವ್ 1 ಕೋಟಿ 49 ಲಕ್ಷವನ್ನು ವಶಕ್ಕೆ ಪಡ್ಕೊಳ್ತಾರೆ. ಸೊ ಇದಾದಮೇಲೆ ಏನು ಪ್ರಶ್ನೆ ಬಂತು ಅಂದರೆ, ಈ ಬ್ಯಾಂಕ್ ಡೀಟೇಲ್ಗಳನ್ನು, ನಕಲಿ ಖಾತೆಗಳನ್ನೆಲ್ಲ ಬಳಸ್ಕೊಂಡು ಮಾಡಿದ್ರು ಅಂತ 217 ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡ್ತಾರೆ CID ತಂಡ. ಈ ಒಂದು ವಿಚಾರದಲ್ಲಿ ರತ್ನಾಕರ್ ಬ್ಯಾಂಕ್ಗೆ ವರ್ಗಾಯಿಸಿದಂಥ 5 ಕೋಟಿ ಹಣ ವಾಪಸ್ಸಾಗುತ್ತೆ. ಸೊ ಇದೆಲ್ಲ ಬಂತಲ್ಲ, ಇದೆಲ್ಲವನ್ನು ಹಾಗಾದರೆ ಬಳ್ಳಾರಿಯ ಚುನಾವಣೆಗೆ ಇವರೆಲ್ಲರೂ ಬಳಸ್ಕೊಂಡ್ಬಿಟ್ಟಿದ್ರ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ಕಶ್ಯಪ್ ಅವರೇ. ಇನ್ನು HN ಚಂದ್ರಶೇಖರ್ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ಚಂದ್ರಶೇಖರ್ ಅವರೇ ನಿಮಗೂ ಕೂಡ. ಮೊದಲಿಗೆ ಇದು ನಿಮ್ಗೆ ಆಘಾತ ಆಯಿತಾ ಕಶ್ಯಪ್ ಅವರೇ? ಈ ಒಂದು ಇಡಿ ರೇಡ್ ಏನು ಬಳ್ಳಾರಿ ಭಾಗದ ಶಾಸಕರು ಸಂಸದರ ನಿವಾಸಗಳು ಸ್ಥಳಗಳ ಮೇಲೆ ದಾಳಿ ಮಾಡಿದ್ದಾರಲ್ಲ ಇಡಿ ಅವರು? ನೋಡಿ, ಇವರು BJP ಅವರು ಒಂದು ಫ್ರಂಟಲ್ ಡಿಪಾರ್ಟ್ಮೆಂಟ್ ಆಗಿ CBI, ED ಮತ್ತು IT ಡಿಪಾರ್ಟ್ಮೆಂಟ್ನ ಇಟ್ಕೊಂಡಿದ್ದಾರೆ. ಯಾವಾಗ ಅವ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೋ ಈ 3 ಅಂಗಸಂಸ್ಥೆಗಳು, ಇದು ಇಂಡಿಪೆಂಡೆಂಟ್ ಬಾಡಿ ಅಂತ ನಾವು 11 ವರ್ಷದಿಂದ ಮರೆತು ಬಿಟ್ಟಿದ್ದೀವಿ. ಯಾಕಂದರೆ BJPಯ ಅಂಗಸಂಸ್ಥೆ ಆಗಿಬಿಟ್ಟಿದೆ, ಫ್ರಂಟಲ್ ಆರ್ಗನೈಸೇಷನ್ ಆಗಿಬಿಟ್ಟಿದೆ ಈ 3 ಅಂಗಸಂಸ್ಥೆಗಳು. ಹಾಗಾಗಿ ಅವ್ರಿಗೆ ಏನಾದ್ರು ಒಂದು ಚೂರು ಹೆಚ್ಚು ಕಮ್ಮಿ ಆಗಿ ಅಟೆನ್ಷನ್ನ ಡೈವರ್ಟ್ ಮಾಡಬೇಕು, ಇಲ್ಲ ವಿರೋಧ ಪಕ್ಷದವ್ರನ್ನ ಹೆಣಿಬೇಕು ಅಂದರೆ ED ಅವರು 11 ವರ್ಷದಿಂದ ಅವರು ಮೋಡಿಸ್ ಆಪರಂಡಿ ಇದನ್ನೇ ಮಾಡ್ಕೊಂಡ್ಬಂದಿದ್ದಾರೆ. ED ಆಗಲಿ, CBI ಆಗಲಿ, IT ಆಗಲಿ. ಹಾಗಾಗಿ ಇವತ್ತು ನಡೆದಿರುವ ದಾಳಿಗಳಿಗೆ ಎಲ್ಲ ನಮ್ಮ ಹಿಂದುಳಿದ ವರ್ಗದ ನಾಯಕರು, ಎಲ್ಲ ನಮ್ಮ ಬಳ್ಳಾರಿಯ ಹಿಂದುಳಿದ ವರ್ಗದ ನಾಯಕರು, ಅವ್ರು BJP ಅವ್ರದ್ದು ಮತ್ತು ಅವರ ಅಂಗಸಂಸ್ಥೆ ಏನು ತೋರಿಸುತ್ತೆ ಅಂದರೆ, ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ರಾಜ್ಯದ ಗ್ಯಾರಂಟಿ, ರಾಜ್ಯದ ಸರ್ಕಾರ ಆಗುತ್ತಿರುವ ಅಭಿವೃದ್ಧಿ ಮತ್ತು ಮಗದೊಂದು ಕೆಲಸಗಳು ಮಾಡ್ತಿದ್ದೆ, ಅದನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಒಂದು ಭಾಗದಲ್ಲಿ ಇದೇ ಇಡಿ ಅವರು ನಾಗೇಂದ್ರ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಿಸಿದ್ರು ಇದೇ ವಾಲ್ಮೀಕಿ ಹಗರಣದಲ್ಲಿ, ಮತ್ತು ನಮ್ಮ CID ಅವರು ಒಂದು ತನಿಖೆ ಮಾಡ್ತಾ ಇದ್ರು. ಆದರೂ ಕೂಡ ಆದರೂ ಕೂಡ ಅವ್ರಿಗೆ ಒಂದು ಏನೋ ಹೊಟ್ಟೆ ಕಿಚ್ಚೋ ಇಲ್ಲ ಹೊಟ್ಟೆ ಊರಿನೋ ನಮ್ಮ ರಾಜ್ಯದ ಬಳ್ಳಾರಿ, ಅದು ಬಳ್ಳಾರಿಯ 180 ಕೋಟಿಯಲ್ಲಿ 84 ಕೋಟಿ ಕತೆ ಏನು? ದುರ್ಬಳಕೆ ಬಗ್ಗೆ ಆರೋಪ ಬಂತಲ್ಲ, 12 ಆರೋಪಿಗಳು ಅರೆಸ್ಟ್ ಆಗಿದ್ರು, ಒಬ್ಬೊಬ್ಬರು ಬಳಿಯಲ್ಲಿ ಒಂದೊಂದಷ್ಟು ಹಣವನ್ನು ವಶಪಡಿಸಿಕೊಳ್ಳಾಯ್ತಲ್ಲ, ಇದೆಲ್ಲ ಏನು ಕಥೆ ಇದು ಅಂತ? ಹಾಗಾದರೆ ಸತ್ಯನಾರಾಯಣ ವರ್ಮಾ, ಪದ್ಮನಾಭ, JK ಜಗದೀಶು, ಚಂದ್ರಮೋಹನ್, ನಾಗೇಶ್ವರ ರಾವ್ ಹಣ ವಶಪಡಿಸ್ಕೊಂಡ್ರು ಅಂದ ಮೇಲೆ ಏನಾದರೂ ಇರಬೇಕಲ್ಲ ಅದರಲ್ಲಿ ಕಶ್ಯಪ್?
ನೋಡಿ ಇವಾಗ ಅದು ಹಗರಣ ಆಗಿರೋದು ಅಧಿಕಾರಿಗಳ ಲೆವೆಲಲ್ಲಿ ಅಂತ ಅವತ್ತು ಅದು ಹಗರಣ ನಡೆದ ಟೈಮ್ನಲ್ಲೇ ಮುಖ್ಯಮಂತ್ರಿಗಳು ಹೇಳಿದರು, ಎಲ್ಲರೂ ಹೇಳಿದರು. ಆದರೂ ಕೂಡ ನಾವು ಒಂದು 80 to 90% ಹಣನ ನಾವು ಮುಟ್ಗೋಲು ಹಾಕೊಂಡಿದ್ದೀವಿ. ಯಾರ್ಯಾರು ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿತ್ತೋ ಅವ್ರ ಪ್ರಾಪರ್ಟಿನೂ ಸೀಸ್ ಮಾಡಿದೆ CID. ಅದಕ್ಕೂ ಮಿಗಿಲಾಗಿ ಹೋಗಿ ಜ್ಯೂರಿಸ್ಟ್ರಿಕ್ಷನ್ ಬರದೇ ಇದ್ರೂ ಕೂಡ ED ಅವರು ಕೈ ಹಾಕಿದ್ದಾರೆ, ಏನೋ ಒಂದು ವಿಚೆಂಟ್ ಮಾಡೋಕ್ಕೆ. ಹಾಗಾಗಿ ನಾವು ಇದನ್ನ ನಮ್ಮ ಬಳ್ಳಾರಿ ಭಾಗದ ನಾಯಕರು ಇದನ್ನ ಎದುರಿಸ್ತಾರೆ. ಯಾಕಂದ್ರೆ ಒಂದು ನಯಾ ಪೈಸದ ಹಗರಣ ಇದರಲ್ಲಿ ನಮ್ಮ ನಾಯಕರು ಮಾಡಿ. ಚಂದ್ರಶೇಖರ್ ಅವರು, ನಯಾ ಪೈಸೆ ಹಗರಣ ಇಲ್ಲದೇ ಇದ್ರೂ ಕೂಡ ಅಧಿಕಾರಿಗಳ ಮಟ್ಟದಲ್ಲಾದಂಥ ಹಗರಣಗಳನ್ನು ತಗೊಂಡು ಬಂದು ರಾಜಕಾರಣಿಗಳಿಗೆ ಲಿಂಕ್ ಮಾಡ್ತಾರೆ ಇವರು. ಕಾಂಗ್ರೆಸ್ ಪಕ್ಷನ ಹಣಿಯೋದೇ ಇವರ ಕೆಲಸ. ಅಭಿವೃದ್ಧಿ ಪ್ರಗತಿ ಸಹಿಸಲಾಗದೆ ಇವ್ರು ಮಾಡ್ತಿರ್ತಕ್ಕಂಥ ಹೊಟ್ಟೆಊರಿ ಕೆಲಸಗಳಿವು. EDಯನ್ನು ಒಂದು ವಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, BJP ಅಂಗಸಂಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, BJP ಮೋರ್ಚಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತ. ನಾನು ಸಾಮಾನ್ಯವಾಗಿ ಡಿಬೇಟಿಗೆ ಬರ್ಬೇಕಾದ್ರೆ, ಎಸ್ಪೆಷಲಿ ಈ ಥರ ಒಳ್ಳೆ ಚಾನಲ್ಗೆ ಡಿಬೇಟಿಗೆ ಬರ್ಬೇಕಾದ್ರೆ ಒಂದಷ್ಟು ಅಧ್ಯಯನ ಮಾಡ್ಕೊಂಬರ್ತೀನಿ, ಓದ್ತೀನಿ, ಪೇಪರ್ ಓದ್ತೀನಿ, ನ್ಯೂಸ್ ಕೇಳ್ಕೊಂಬರ್ತೀನಿ. ಸುಮ್ಮನೆ ಬಂದ್ಬಿಟ್ಟು ಗಾಳಿ ನಾನು ಗುಂಡುಡಿಯಲ್ಲ, ಅದು ಅವರವರಿಗೆ ಬಿಟ್ಟಿರತಕ್ಕಂಥದ್ದು. ಮೊದಲನೇದು ಸನ್ಮಾನ್ಯ ಸ್ನೇಹಿತರು ಹೇಳ್ತಾ ಇದ್ರು, ಅದು ಕೇವಲ ಅಧಿಕಾರಿಗಳ ಲೆವೆಲಲ್ಲಿ ನಡೆದಿದ್ದಷ್ಟೇನೆ ಅಂತೇಳಿ. ಅಧಿಕಾರಿಗಳ ಲೆವೆಲಲ್ಲಿ ನಡೆದಿದ್ರೆ ಹಿಂದುಳಿದ ವರ್ಗದ ನಾಯಕರಾಗಿದ್ದಂತಹ ನಾಗೇಂದ್ರ ರಾಜೀನಾಮೆ ಯಾಕೆ ತಗೊಂಡ್ರಿ ಸ್ವಾಮಿ ನೀವು? ನಾಗೇಂದ್ರ ಅಧಿಕಾರಿನಾ ಅಥವಾ ನಿಮ್ಮ ಮಂತ್ರಿನಾ? ಯಾಕೆ ತಗೊಂಡ್ರಿ ನಾಗೇಂದ್ರ ರಾಜೀನಾಮೆನ? ಇಲ್ಲಿವರೆಗೂ ಅವ್ರನ್ನ ವಾಪಸ್ ಮಾಡಿಲ್ಲ ನೀವು. ಅದ್ರ ಅರ್ಥ ಏನು? ಅನ್ಯಾಯ ಆಗಿದೆ ಅಂತೇಳಿ. 180 ಕೋಟಿ ದುರ್ಬಳಕೆ ಆಗಿತ್ತಲ್ಲ, 180 ಕೋಟಿ ಅಲ್ಲ 87 ಕೋಟಿ ಅಂತೇಳಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದ್ದು ಮುಖ್ಯಮಂತ್ರಿಗಳು. ಆನ್ ದ ಫ್ಲೋರ್ ಆಫ್ ದ ಹೌಸ್. ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇನೆ ಈ ಥರದಲ್ಲಿ ದುರ್ವ್ಯವಹಾರ ಆಗಿದೆ ಅಂತೇಳಿ ಚೀಫ್ ಮಿನಿಸ್ಟರ್ ಬಾಯಲ್ಲಿ ಹೇಳಿರ್ತಕ್ಕಂಥದ್ದು ಉದಾಹರಣೆ ನಮ್ಗೆ ಇನ್ನೊಂದು ಗೊತ್ತೇ ಇಲ್ಲ. ಇದರಲ್ಲಿ ಕೇವಲ ನಾಗೇಂದ್ರ ತಲೆದಂಡ ಅಲ್ಲ, ಮುಖ್ಯಮಂತ್ರಿಗಳು ಹೋಗ್ಬೇಕಾಯ್ತು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಅಪ್ರೂವಲ್ ಕೊಟ್ಟಿರೋದೇ ಆಗ್ತದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ನೀವು 5 ಕೋಟಿಗಿಂತ ಹೆಚ್ಚು ಏನಾದರೂ ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹೋಗಬೇಕು. ಯಾರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎದ್ದಿದ್ದವರು? ಸಿದ್ದರಾಮಯ್ಯನವರು. ಮತ್ತೊಂದು ಈಗ ED ಇದ್ರೊಳಗಡೆಗೆ ಅಂತ ಹೇಳಿದ್ರು, ಆಯ್ತಲ್ಲ ಸಿದ್ದರಾಮಯ್ಯ ನೀವು ಹೇಳಿದ್ರಲ್ಲ 87 ಕೋಟಿ ಅನ್ಯಾಯ ಆಗಿದೆ. ಎಲ್ಲೋಗಿದೆ ಸ್ವಾಮಿ? ಎಲ್ಲಾದ್ರೂ ಇರಬೇಕಲ್ವಾ ಅದನ್ನ? ಅಲ್ಲ ರೀ, ಇದು ವಾಲ್ಮೀಕಿ ಹಗರಣದ ದುಡ್ಡು ಅನ್ಯಾಯ ಆಗಿದೆಯಲ್ಲ ರಮಾಕಾಂತ್ರೆ, ಯಾವುದಕ್ಕೆ ಇಟ್ಟಿದ್ದು ದುಡ್ಡು ರಮಾಕಾಂತ್ರೆ? ಅದು ಆ ವಾಲ್ಮೀಕಿ ಸಮುದಾಯದ ಬಡ ರೈತರಿಗೆ ಬಿತ್ತನೆ ಬೀಜ ಕೊಡೋದಕ್ಕೆ, ಆ ರೈತರ ಮಕ್ಕಳುಗಳಿಗೆ ಹಾಸ್ಟೆಲ್ಗೆ, ಆ ಹೆಣ್ಮಕ್ಳಿಗೆ ವಿಧವಾ ವೇತನಕ್ಕೆ, ಇಂಥದ್ದು ಆ ದಲಿತ ಸಮುದಾಯಕ್ಕೆ ನಿರ್ಗತಿಕಲಿತ್ಕೊಂಡು ತೀರ ಕಡು ಬಡವರಿಗೆ ಜೀವನ ಕೊಡ್ತಕ್ಕಂಥ ಹಣವನ್ನು ಕದ್ದು ಲೂಟಿ ಮಾಡಿ ಒಂದು ಕಡೆಗೆ ಯಾವುದೋ ಮರ್ಸಿಡಸ್ ಬೆಂಜ್ ಅಂತೆ, ಇನ್ನೊಂದು ಕಡೆಗೆ ಲ್ಯಾಂಬೋರ್ಗಿನಿ ಕಾರ್ ಅಂತೆ, ಇನ್ನೊಬ್ರು ಯಾರೋ ಮೈ ತುಂಬ ಒಡವೆ ಹಾಕಿದಾನಂತೆ, ಇನ್ನೊಂದು ಯಾರೋ ಬಾರ್ಗೆ ಹೋಗಿದ್ಯಂತೆ, ಇನ್ನೊಂದು ಎಲೆಕ್ಷನ್ಗೆ ಹೋಗಿದೆಯಂತೆ. ರೀ, ಮಾನ ಮರ್ಯಾದೆ ಬೇಕ್ರಿ ಈ ಸರ್ಕಾರಕ್ಕೆ ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋರಿಗೆ. ಇವತ್ತೇನೋ ಗಾಳಿ ಆಗ್ತಿದ್ರೆ ಮೊದಲು ಅವ್ರು ವೆಲ್ಕಮ್ ಮಾಡಬೇಕಿತ್ತು. ಹೌದಪ್ಪ, ನಮ್ಮ ದಲಿತ ಸಮಾಜದ್ದು ಹೋಗಿದ್ದು, ಯಾಕೆಂದ್ರೆ ನಾವು ಅಹಿಂದದವರು ಅಂತ ಬರ್ತೀವಿ ನಾವು. ನನ್ನ ದಲಿತ ಸಮಾಜ ದುಡ್ಡು ತಿನ್ಕೊಂಡು ಹೊರಟಾಗಿದ್ದಾರೆ, ಯಾರಾದ್ರೂ ತಿನ್ಲಿ, ಅದನ್ನು ವಸೂಲಿ ಮಾಡಬೇಕು ಅಂತ ಹೋಗಿರ್ತಕ್ಕಂಥ ಅದನ್ನು ಮೆಚ್ಚೋದು ಬಿಟ್ಬಿಟ್ಟು ಇವತ್ತು ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ. ಏನೋ ಈ ಸರ್ಕಾರಕ್ಕೆ ಮನ ಮರ್ಯಾದೆ ಇದೆಯಾ ಅನ್ಸುತ್ತಾ ಇವ್ರೆ? ಈಗ